ಇದು ಯಡಿಯೂರಪ್ಪನವರ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಭಾರತ ಗಡಿಯನ್ನ ದಾಟಿ ಹೋಗಿ ಬಾಲಾಕೋಟ್ನಲ್ಲಿ ಪಾಕಿಸ್ತಾನದ ಬಾಲಾಕೋಟ್ನಲ್ಲಿ ಭಯೋತ್ಪಾದಕ ನೆಲೆಯ ಮೇಲೆ ಏನು ಏರ್ ಸ್ಟ್ರೈಕ್ ಅನ್ನ ಮಾಡ್ತು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಡಿಯೂರಪ್ಪನವರ ಹತ್ರ ಕೇಳಿದಾಗ ಅವರು ಕೊಟ್ಟಿರುವಂತ ಹೇಳಿಕೆ ಹೌದು, ಈ ಒಂದು ಏರ್ ಸ್ಟ್ರೈಕ್ ಇಂದಾಗಿ ನಮ್ಮ ದೇಶದ ಇಡೀ ದೇಶದಾದ್ಯಂತ ಜನ ಫುಲ್ ದೇಶಭಕ್ತಿಯಲ್ಲಿ ಮಿಂದೇಳ್ತಿದ್ದಾರೆ. ಇದರಿಂದಾಗಿ ಎಲ್ಲರಲ್ಲೂ ಕೂಡ ದೇಶಾಭಿಮಾನ ಮೂಡ್ತಾ ಇದೆ, ಸೇನೆ ಬಗ್ಗೆ ಗೌರವ ಮೂಡ್ತಾ ಇದೆ ಅಂತೆಲ್ಲ ಹೇಳಿದ್ರು. ಇದೆಲ್ಲ ಓಕೆ, ಆದರೆ ಕಡೆಯಲ್ಲಿ ಅವರು ಹೇಳಿದಂಥ ಮಾತು ಇದರಿಂದಾಗಿ ಕರ್ನಾಟಕದಲ್ಲಿ ಬಿಜೆಪಿ 22 ಸೀಟ್ಗಳ ಟಾರ್ಗೆಟ್ ಅನ್ನು ರೀಚ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಅನ್ನುವಂಥ ಹೇಳಿಕೆ ಏನಿದೆ, ಇದು ನಿಜಕ್ಕೂ ಕೂಡ ಯಡಿಯೂರಪ್ಪನವರಂತಹ ಒಬ್ಬ ಹಿರಿಯ ರಾಜಕಾರಣಿಗೆ ಶೋಭೆ ತರುವಂತಹ ಒಂದು ಹೇಳಿಕೆ ಖಂಡಿತವಾಗ್ಲೂ ಕೂಡ ಅಲ್ಲ. ಅವರು ಕೊಟ್ಟಿರುವಂಥ ಈ ಒಂದು ಹೇಳಿಕೆ ಇದೀಗ ಎಲ್ಲ ಕಡೆ ಸುದ್ದಿ ಆಗ್ತಾ ಇದೆ, ಇನ್ಕ್ಲೂಡಿಂಗ್ ಪಾಕಿಸ್ತಾನ್ ಮೀಡಿಯಾದಲ್ಲೂ ಕೂಡ ಯಡಿಯೂರಪ್ಪನವರ ಹೇಳಿಕೆ ಬರಂಗಾಯ್ತು. ಈಗ ಇದು ಯಡಿಯೂರಪ್ಪನವರ ಹೇಳಿಕೆ ಸೃಷ್ಟಿ ಮಾಡಿರುವಂತಹ ಒಂದು ಅವಾಂತರ. ನಿಜಕ್ಕೂ ಕೂಡ ಯಡಿಯೂರಪ್ಪನವರಿಗೆ ಹಾಗಾದರೆ ಅಂತಾರಾಷ್ಟ್ರೀಯ ಸಂಬಂಧಗಳು, ವಿದೇಶಾಂಗ ವ್ಯವಹಾರ, ಎರಡು ದೇಶಗಳ ನಡುವೆ ಟೆನ್ಷನ್ ಮೂಮೆಂಟ್ ಇದ್ದಾಗ ಏನೆಲ್ಲ ಪ್ರಕ್ರಿಯೆಗಳು ನಡೀತಾ ಇರುತ್ತೆ ಅದ್ರ ಬಗ್ಗೆ ಐಡಿಯಾನೇ ಇಲ್ವಾ? ಹಾಗಾದರೆ ಅವರೇನಿದ್ರು ಕೂಡ ಶಿವಮೊಗ್ಗ, ಬೆಂಗಳೂರು, ಉತ್ತರ ಕರ್ನಾಟಕ ಮುಖ್ಯಮಂತ್ರಿ ಹುದ್ದೆ, ಆಪರೇಷನ್ ಕಮಲ ಇಷ್ಟಕ್ಕೆ ಮಾತ್ರ ಅವರ ಏನು ಜ್ಞಾನ ಸೀಮಿತ ಆಗಿದೆಯಾ ಅಥವಾ ಅದರ ಆಚೆಗೂ ಕೂಡ ವಿಸ್ತರಣೆ ಆಗಿದೆಯಾ ಅನ್ನುವಂಥ ಪ್ರಶ್ನೆ ಇಲ್ಲಿ ಖಂಡಿತವಾಗ್ಲೂ ಕೂಡ ಮೂಡುತ್ತೆ. ಎಷ್ಟು ಅದಕ್ಕೂ ಸಮರ್ಥನೆ ಕೂಡ ಕೊಡೋ ರೀತಿ ಯಡಿಯೂರಪ್ಪನವರು. ಭಾಳ ಆಶ್ಚರ್ಯದ ವಿಚಾರ ಅಂದರೆ ಯಡಿಯೂರಪ್ಪನವರು ಕೊಟ್ಟಿರುವಂತಹ ಸಮರ್ಥನೆ, ಅದರಲ್ಲಿ ಮೈಲೇಜ್ ತಗೊಳ್ಳೋ ಪ್ರಶ್ನೆನೇ ಇಲ್ಲ ರೀ. ರಾಹುಲ್ ಗಾಂಧಿನೇ ಹೇಳಿಲ್ವಾ ದೇಶದ ಪರ ಸೈನಿಕರ ಪರ ನಿಲ್ತೀವಿ ಅಂತ ಹೇಳಿ, ಸರ್ಕಾರಕ್ಕೆ ಬೆಂಬಲವನ್ನು ಕೊಟ್ಟಿಲ್ವಾ, ಪ್ರತಿಪಕ್ಷಗಳು ಕೊಟ್ಟಿಲ್ವಾ, ಹಾಗೆ ನಾವು ಕೊಟ್ಟಿದ್ದೀವಿ ಅನ್ನುವಂಥ ಒಂದು ಹೇಳಿಕೆಯನ್ನ ಇಲ್ಲಿ ಕೊಟ್ಟಿರುವಂಥದ್ದು. ಇದರಿಂದ ರಾಜಕೀಯ ಜೋರಾಗುತ್ತೆ ಈಗ ಯಡಿಯೂರಪ್ಪನವರ ಹೇಳಿಕೆಯಿಂದ. ಈಗ ಸಿಎಂ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ರಾಜಕೀಯ ಶುರು ಮಾಡಿದ್ದಾರೆ. ಬಿಜೆಪಿಯವರು ತಾವೇ ದಾಳಿ ಮಾಡಿದಂತೆ ಸಂಭ್ರಮಿಸ್ತಾ ಇದ್ದಾರೆ. ಬಿಎಸ್ವೈ ವಿರುದ್ಧ ಎಚ್ ಡಿ ಕುಮಾರಸ್ವಾಮಿ ಈ ರೀತಿಯಾಗಿ ವಾಗ್ದಾಳಿ ಮಾಡಿದ್ದಾರೆ. ಇದು ಎಕ್ಸ್ಪೆಕ್ಟೆಡ್. ಇದು ಯಡಿಯೂರಪ್ಪನವರು ಕೊಟ್ಟಿರುವಂತಹ ಹೇಳಿಕೆ ಏನಿದೆ, ಕೆಳಮಟ್ಟದ ಹೇಳಿಕೆ, ಇದರಿಂದಾಗಿ ರಾಜಕೀಯ ಖಂಡಿತವಾಗ್ಲೂ ಕೂಡ ಶುರುವಾಗುತ್ತೆ. ಎಲೆಕ್ಷನ್ ಸೀಸನ್. ಈಗ ಕುಮಾರಸ್ವಾಮಿ ಕೂಡ ಅದಕ್ಕೆ ಹೇಳಿದ್ದಾರೆ. ಸೈನಿಕರ ತಂದೆ ತಾಯಿ ಇಲ್ಲಿ ಮಕ್ಕಳನ್ನ ಕಳೆದುಕೊಳ್ತಾ ಇದ್ದಾರೆ, ಆದರೆ ಬಿಜೆಪಿಯವರು ಮಾತ್ರ ಈ ವಿಚಾರವನ್ನ ಸಂಭ್ರಮಿಸ್ತಾ ಇದ್ದಾರೆ ಅನ್ನುವಂಥ ಒಂದು ಹೇಳಿಕೆಯನ್ನ ಈಗ ಕುಮಾರಸ್ವಾಮಿ ನೀಡಿದ್ದಾರೆ. ಎಲ್ಲರೂ ಮಾಸ್ಕ್ ಕಳಚಿಟ್ಟು ಈಗ ಶುರು ಮಾಡಿದ್ರು ರಾಜಕೀಯ ಕುಸ್ತಿ. ಈಗ ಯಡಿಯೂರಪ್ಪ, ಕುಮಾರಸ್ವಾಮಿ, ಸಿದ್ದರಾಮಯ್ಯ ಶುರುವಾಗುತ್ತೆ, ಹೇಳಿಕೆಗಳ ಪರ್ವ ಈಗ ಶುರುವಾಗುತ್ತೆ. ನಿನ್ನೆನೇ ಆಯ್ತು ಮಾಸ್ಕ್ ಕಳಚಿಟ್ಟಿದ್ದು, 1-2 ದಿವಸ ಸುಮ್ಮನಿದ್ರೆಲ್ಲರೂ. ಈಗ ಇಳಿದ್ರು ಮೈದಾನಕ್ಕೆ, ಈಗ ಮಾಸ್ಕ್ ಕಳಚಿಟ್ಟು ಮೈದಾನಕ್ಕೆ ಇಳಿದ್ರು ಎಲ್ಲರೂ ಕೂಡ ಬಡದಾಡಕ್ಕೆ. ಈಗ ರಾಜಕೀಯ ಕೆಸರಲ್ಲಿ ಚಾಟ ಮಾಡೋಕ್ಕೆ ಶುರು ಮಾಡಿದ್ರು. ಯಡಿಯೂರಪ್ಪನವರ ಹೇಳಿಕೆಗೆ ಈಗ ಕುಮಾರಸ್ವಾಮಿ ಅವರಿಂದ ಪ್ರತಿಕ್ರಿಯೆ, ನಿರೀಕ್ಷಿತ ರೀತಿಯ ಪ್ರತಿಕ್ರಿಯೆ. ಬಿಎಸ್ವೈ ವಿರುದ್ಧ ಸಿಎಂ ಕುಮಾರಸ್ವಾಮಿ ತೀವ್ರ ವಾಗ್ದಾಳಿಯನ್ನ ಮಾಡಿದ್ದಾರೆ. ಕೀಳು ಮಟ್ಟದ ರಾಜಕಾರಣ ಇದು ಅನ್ನುವಂಥ ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ಸೈನಿಕರ ತಂದೆ ತಾಯಿ ಅನಾಥರಾಗ್ತಿದ್ದಾರೆ, ಪತ್ನಿಯರು ವಿಧವೆಯರಾಗ್ತಿದ್ದಾರೆ, ಇದರಿಂದಾಗಿ ಇದು ಸಂಭ್ರಮಿಸುವ ವಿಚಾರ ಅಲ್ಲ ಅನ್ನುವಂಥ ಹೇಳಿಕೆಯನ್ನ ಕುಮಾರಸ್ವಾಮಿ ನೀಡಿದ್ದಾರೆ. ಬನ್ನಿ ಹಾಗಾದ್ರೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಕೊಟ್ಟಿರುವಂತಹ ಹೇಳಿಕೆ ಏನು, ನಾವೀಗ ನೋಡ್ಕೊಂಡ್ ಬರೋಣ. ಬಿಜೆಪಿಯ ಪಕ್ಷ ಯಡಿಯೂರಪ್ಪನವರು ಒಬ್ಬರೇ ಅಲ್ಲ, ಇವತ್ತು ಬಹುಶಃ ಬಿಜೆಪಿಯ ಕೇಂದ್ರದಲ್ಲಿರ್ತಕ್ಕಂಥ ನಾಯಕರುಗಳು ಸಹ ದೇಶದ ಯೋಧರ ಜೀವದ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಯಡಿಯೂರಪ್ಪನವ್ರ ಹೇಳಿಕೆ ನೋಡಿದಾಗ ಇವತ್ತು ಅಮಾಯಕ ಯೋಧರನ್ನ ಬಲಿ ತೆಗೆದುಕೊಳ್ತಕ್ಕಂಥವ್ರ ಮುಖಾಂತರ ಅವರ ಒಂದು ಕಾರ್ಯವನ್ನು ನಿರ್ವಹಣೆ ಮಾಡ್ತಕ್ಕಂಥದ್ರಲ್ಲಿ ಅವರ ಜೀವ ತೆತ್ತು ಈ ದೇಶದ ರಕ್ಷಣೆಯನ್ನು ಮಾಡ್ತಕ್ಕಂಥ ಯೋಧರನ್ನು ದುರುಪಯೋಗ ಪಡಿಸ್ಕೊಂಡು ಇವತ್ತು ಇಂಥ ಒಂದು ಕೀಳು ಮಟ್ಟದ ರಾಜಕೀಯದ ಮುಖಾಂತರ ಅವರ ಒಂದು ಪಕ್ಷದ ಒಂದು ಬೆಳವಣಿಗೆಗೋಸ್ಕರವಾಗಿ ಹಲವಾರು ಯೋಧರ ಕುಟುಂಬಗಳ ತಂದೆ ತಾಯಂದ್ರನ್ನ ಅನಾಥರನ್ನ ಮಾಡ್ತಕ್ಕಂಥದ್ದು, ಆ ಯೋಧರ ಪತ್ನಿಯರನ್ನು ವಿಧವೆಯರನ್ನು ಮಾಡ್ತಕ್ಕಂಥ ಕೀಳು ಮಟ್ಟದ ರಾಜಕಾರಣ ಬಿಜೆಪಿಯವರಿಂದ ನಡೀತಾ ಇದೆ ಅಂತಕ್ಕಂಥದ್ದನ್ನು ಯಾರು ಬೇಕಾದರೂ ಯಡಿಯೂರಪ್ಪನ ಹೇಳಿಕೆ ನೋಡಿದಾಗ ಅರ್ಥೈಸ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ಈಗ ಹೇಳಿಕೆಯನ್ನು ತಿರುಚಲಾಗಿದೆ ಅಂತ ಟ್ವೀಟ್ ಮಾಡಿದ್ದಾರೆ. ನನ್ನ ಹೇಳಿಕೆಯನ್ನೇ ತಿರುಚಿದ್ದಾರೆ ಮೀಡಿಯಾದವರು. ನಿನ್ನೆ ಭಾಷಣ ಮಾಡಿದ್ದು ತಿರ್ಚೋದು ಯಾಕೆ ತಿರ್ಚಿದ್ದಾರೆ? ರೆಕಾರ್ಡ್ ಇರಲ್ವೇ? ಏನು ಭಾಷಣ ಮಾಡಿದ್ದಾರೆ, ಯಾವ ರೀತಿ ನಡ್ಕೊಂಡಿದ್ದಾರೆ? ಪಾಪ ಯೋಧರು ಅಲ್ಲೂ ಹೋಗಿ ಬಾಂಬ್ ಹಾಕಿದ್ರೆ, ಇಲ್ಲಿ ಸಿಹಿ ಹಂಚ್ಕೊಂಡು ಇವರು ಬಿಜೆಪಿಯವರೇ ಏನೋ ಕಾರ್ಯಕರ್ತರು ಹೋಗಿ ಅಲ್ಲೆಲ್ಲೋ ಪಾಕಿಸ್ತಾನದ ಗಡಿ ದಾಟಿ ಅಲ್ಲಿ ಏನೋ ದೊಡ್ಡ ವಿಜಯೋತ್ಸವ ಮಾಡ್ಕೊಂಬಂದಿದ್ದೇವೆ ಅಂತಕ್ಕಂಥ ಇವರ ನಡವಳಿಕೆ ಇದೆಯಲ್ಲ. ಇವತ್ತು ಈ ದೇಶದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿಯಿಂದ ಪ್ರಾರಂಭ ಆಗಿ ನೆಹರು ಅವ್ರ ಕಾಲದಿಂದ ಇಂದಿರಾ ಗಾಂಧಿ ಅವ್ರ ಕಾಲದವರೆಗೆ ಹಲವಾರು ಯುದ್ಧಗಳಾಗಿದ್ದಾವೆ. ಯಾವುದೇ ನಾಯಕರು ಈ ರೀತಿ ಯುದ್ಧ ನಡೆದಂಥ ಸಂದರ್ಭದಲ್ಲಿ ದೇಶಕ್ಕೆ ಗೌರವ ತಂದುಕೊಟ್ಟವರು, ಅದನ್ನು ಅವರ ಪಕ್ಷದ ಮತಕ್ಕೆ
ಇವತ್ತು ಅದನ್ನು ಉಪಯೋಗ ಮಾಡ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಯಾವುದೇ ರಾಜಕಾರಣಿಗಳು ಮಾಡಲಿಲ್ಲ. ಆ ಕೆಲಸ ಇವತ್ತು ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ನಡೀತಾ ಇದೆ. ಬಿಜೆಪಿಯ ಪಕ್ಷ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್. ಈಗ ಎಲ್ಲರೂ ಕೂಡ ಮಾಸ್ಕ್ ಅನ್ನ ಏನು ಮೊನ್ನೆ ಒಂದೆರಡು ದಿವಸ ದೇಶ ಅಂತ ಮಾತನಾಡಿದ್ರು ರಾಜಕಾರಣಿಗಳು. ಈಗ ಎಲ್ಲರೂ ಕೂಡ ಮಾಸ್ಕ್ ಕಳಚಿಟ್ಟು ರಾಜಕೀಯ ಕೆಸರಚಾಟವನ್ನ ಶುರು ಮಾಡಿದ್ದಾರೆ, ಬೀದಿಗಿಳಿದು ಬಿಟ್ಟಿದ್ದಾರೆ. ಯಡಿಯೂರಪ್ಪನವರ ಏನು ಕೀಳು ಮಟ್ಟದ ಹೇಳಿಕೆ ಇತ್ತು, ಅದಕ್ಕೆ ಕುಮಾರಸ್ವಾಮಿ ಕೂಡ ಈಗ ತಿರುಗೇಟನ್ನ ಕೊಟ್ಟು ಅವರು ಕೂಡ ರಾಜಕೀಯದ ಗುದ್ದಾಟಕ್ಕೆ ಇಳಿದು ಬಿಟ್ಟಿದ್ದಾರೆ ಇವಾಗ ಅಂತ. ಹೌದು ಅಮರ್ ಪ್ರಸಾದ್, ಯಾಕಂದ್ರೆ ಈಗಾಗಲೇ ಕಳೆದ 2-3 ದಿವಸಗಳಿಂದಲೂ ಸಹಿತ ದೇಶದಲ್ಲಿ ಆಗ್ತಿರ್ತಕ್ಕಂತಹ ಒಂದು ಯುದ್ಧದ ಭೀತಿ ಏನಿತ್ತು, ಅದ್ರ ಜೊತೆಗೆ ಏನಂತಂದ್ರೆ ಸೈನಿಕರ ಬಲಿದಾನ ಇತ್ತು, ಅದ್ರ ಜೊತೆಗೆ ಸೈನಿಕರು ನೀಡಿರ್ತಕ್ಕಂತಹ ಪ್ರತ್ಯುತ್ತರ ಬಗ್ಗೆ ಏನಂದ್ರೆ ಮಾತಾಡ್ತಿದ್ರು. ಆದ್ರೆ ಇದು ಇವಾಗ ರಾಜಕೀಯ ತಿರುವನ್ನು ಪಡೆದುಕೊಂಡಿರುವಂತದ್ದು ಬಹಳಷ್ಟು ಏನಂತಂದ್ರೆ ಹೇಯ ಕೃತ್ಯ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಒಂದು ಕಡೆ BS ಯಡಿಯೂರಪ್ಪನವರು ಏನಂದ್ರೆ ರಾಜ್ಯದಲ್ಲಿ 22 ಸೀಟ್ ಗೆಲ್ಲೋದಕ್ಕೆ ಇದು ತುಂಬಾ ಸಹಕಾರಿಯಾಗುತ್ತೆ ಅಂತ ಒಂದು ಹೇಳಿಕೆ ಕೊಡೋದ್ರ ಮುಖಾಂತರವಾಗಿ ಕೀಳು ಮಟ್ಟದ ರಾಜಕೀಯ ಕೇಳಿದ್ದಾರೆ. ಅದಕ್ಕೆ ಇವತ್ತು ಸ್ವತಃ CM ಕುಮಾರಸ್ವಾಮಿ ಸಹಿತ ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂತದ್ದು. ಈಗಾಗಲೇ ಏನಂತಂದ್ರೆ ಸೈನಿಕರ ಬಲಿದಾನವನ್ನ ಬಿಜೆಪಿಯವರು ಬಳಸ್ಕೊಳ್ಳೋದಕ್ಕೆ ಹೋಗ್ತಿದ್ದಾರೆ. ಸೈನಿಕರ ಮನೇಲಿ ಏನಂತಂದ್ರೆ ಅವ್ರ ತಂದೆ ತಾಯಿಯವರನ್ನ ತಮ್ಮ ಮಕ್ಕಳನ್ನ ಕಳ್ಕೊಂಡಿದ್ದಾರೆ, ಹೆಂಡತಿಯವರು ವಿಧವೆಯಾಗಿದ್ದಾರೆ. ಇಂತಹ ಸಂದರ್ಭದಲ್ಲಿ ಕೀಳು ಮಟ್ಟದ ರಾಜಕೀಯ ಮಾಡೋದಕ್ಕೆ ಹೋಗ್ತಿದ್ದಾರೆ ಅಂತ ಹೇಳಿಕೆಯನ್ನ ಕೊಡೋದ್ರ ಮುಖಾಂತರವಾಗಿ ಅದ್ರ ಜೊತೆಗೆ ಈ ರೀತಿಯಾಗಿ ಬಿಜೆಪಿ ನಾಯಕರು ಇದರ ಲಾಭವನ್ನ ಪಡೆದುಕೊಳ್ಳೋಕೆ ಎಲ್ಲಾ ರೀತಿಯ ಸ್ಟ್ರಾಟಜಿ ಮಾಡ್ಕೊಂತಿದ್ದಾರೆ. ಅದರ ಜೊತೆಗೆ ಬಹಳಷ್ಟು ಏನಂತಂದ್ರೆ ಇಡೀ ದೇಶದಲ್ಲಿ ಕೇವಲ ಇದೊಂದೇ ಯುದ್ಧ ಅಲ್ಲ, ಇದಕ್ಕಿಂತ ಹಿಂದೆಯೂ ಸಹಿತ ಬಹಳಷ್ಟು ನೆಹರು ಆಗಿರ್ಬೋದು, ಅದ್ರ ಜೊತೆಗೆ ಇಂದಿರಾ ಗಾಂಧಿಯ ಕಾಲದಲ್ಲಿ ಆಗಿರ್ಬೋದು, ಅಥವಾ ಬೇರೆ ಬೇರೆ ನಾಯಕರ ಕಾಲದಲ್ಲೂ ಸಹಿತ ಬಹಳಷ್ಟು ಏನಂತಂದ್ರೆ ಯುದ್ಧಗಳಾಗಿದ್ವು. ಅಂತ ಸಂದರ್ಭದಲ್ಲೂ ಸಹಿತ ಯಾರು ಈ ರೀತಿ ಹೇಳಿಕೆಗಳನ್ನ ಕೊಟ್ಟಿಲ್ಲ ಅಂತ ಹೇಳುವ ಮುಖಾಂತರವಾಗಿ ಇಂಡೈರೆಕ್ಟ್ಲಿ ಒಂದು ಕಡೆ ಸಂಪೂರ್ಣವಾಗಿ ದೇಶದ ಪರವಾಗಿ ಮಾತಾಡೋ ಒಂದು ಹುನ್ನಾರಕ್ಕೆ ಹೋಗ್ತಾರೆ. ಅದ್ರ ಜೊತೆಗೆ ಇನ್ನೊಂದು ಕಡೆ ಹೇಳುವಂತದ್ದು ಏನಂತಂದ್ರೆ ದೇಶದಲ್ಲಿ ಆಗಿರ್ತಕ್ಕಂತ ಅಂದ್ರೆ ಬಿಜೆಪಿಯ ನಾಯಕರು ಯುದ್ಧದ ಸಂದರ್ಭದಲ್ಲಿ ಏನಾದ್ರೂ ಪ್ರತಿಕಾರವನ್ನು ತೀರಿಸಿಕೊಂಡ ಸಂದರ್ಭದಲ್ಲಿ ಸಿಹಿ ಹಂಚಿಕೊಂಡು ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಅಥವಾ ಸಿಹಿ ಹಂಚಿರೋ ವಿಚಾರವನ್ನು ಸಹಿತ ಇವತ್ತು CM ಕುಮಾರಸ್ವಾಮಿ ಅವರು ಪ್ರಸ್ತಾವನೆಯನ್ನ ಮಾಡಿ ಇದು ನೇರವಾಗಿ ಒಂದು ಕಡೆ CM ಕಾಂಗ್ರೆಸ್ ಜೊತೆ ಸಂಬಂಧ ಇಟ್ಟುಕೊಂಡು ಅದ್ರ ಜೊತೆಗೆ ಬಿಜೆಪಿಗೆ ನೇರವಾಗಿ ಟಾಂಗ್ ಕೊಡೋದ್ರ ಜೊತೆಗೆ ಇದರ ಒಂದು ರಾಜಕೀಯ ಲಾಭವನ್ನು ಸಹಿತ ಪಡೆದುಕೊಳ್ಳೋಕೆ CM ಪ್ಲಾನ್ ಮಾಡ್ಕೊಂಡಿದ್ದಾರೆ. ಒಂದು ಕಡೆ ಬಿಜೆಪಿಯವರು ಇದರ ಸಂಪೂರ್ಣವಾದ ಲಾಭವನ್ನು ಪಡೆದುಕೊಳ್ಳೋಕೆ BS ಯಡಿಯೂರಪ್ಪನವರು ಹೇಳಿಕೆಯನ್ನು ಕೊಡ್ತಾರೆ. ಅದರ ಜೊತೆಗೆ CM ಕುಮಾರಸ್ವಾಮಿ ಅವರು ಇದನ್ನೇ ಏನಂತಂದ್ರೆ ಬಹಳಷ್ಟು ಪ್ರಮುಖವಾದಂತಹ ಅಸ್ತ್ರವನ್ನ ಮಾಡಿಕೊಂಡು ಇದರ ಲಾಭವನ್ನು ಪಡೆದುಕೊಳ್ಳೋಕೆ ಸಹಿತ CM ಕುಮಾರಸ್ವಾಮಿ ಅವರು ಮುಂದಾಗ್ತಿದ್ದಾರೆ. ಹಾಗಾದ್ರೆ ಇಲ್ಲಿ ಎರಡೂ ನಾಯಕರಿಗೆ ದೇಶದಕ್ಕಿಂತ ರಾಜಕೀಯ ಕೆರಚಾಚರಣೆ ಮುಂದೆ ಆಯ್ತಾ, ರಾಜಕೀಯದಲ್ಲಿ ಏನಾದ್ರೂ ಆಗುತ್ತೆ ದೇಶದ ಮುಂದೆ ಬಂದ್ರೆ ಅಂತ ಹೇಳಿಕೆಗಳನ್ನ ಕೊಡೋದು, ಅದ್ರ ಜೊತೆಗೆ ದೇಶದ ಸೈನಿಕರ ಬಲಿದಾನದ ಮುಂದೆ ಇವರ ಹೇಳಿಕೆ ಬಹಳಷ್ಟು ಕ್ಲಿಷ್ಟವಾಗಿರುವಂತದ್ದು. ಅದ್ರ ಜೊತೆಗೆ ಈ ರೀತಿಯಾಗಿ ಹೇಯವಾಗಿ ಹೇಳಿಕೆಗಳನ್ನ ಕೊಡುತ್ತಾ ನೋಡ್ತಾರೆ. ಮುಂದಿನ ದಿನಗಳಲ್ಲಿ ರಾಜಕೀಯನೇ ಬಹಳಷ್ಟು ದೊಡ್ಡ ಪ್ರಮುಖ ಅಸ್ತ್ರವಾಗಿಬಿಡುತ್ತೆ ಇದರಲ್ಲಿ ಅನ್ನೋದು ಎದ್ದು ಕಾಣಿಸ್ತಾ ಇದೆ ಅಮ್ಮ ಪ್ರಸಾದ್. ಥ್ಯಾಂಕ್ ಯು ಜಗದೀಶ್. ನಿಜಕ್ಕೂ ಕೂಡ ಬಹಳ ನಾಚಿಕೆಗೇಡಿನ ವಿಚಾರ ಇದು. ಅಲ್ಲೇ ಒಂದು ಕಡೆ ಇಡೀ ದೇಶ ಇಂಥ ಸಂದರ್ಭದಲ್ಲಿ ಒಂದಾಗಿದ್ದುಕೊಂಡು ಒಂದು ಧ್ವನಿಯಲ್ಲಿ ಮಾತನಾಡಬೇಕಾಗತ್ತೆ. ಎಲ್ಲ ರಾಜಕೀಯ ಪಕ್ಷಗಳು, ಎಲ್ಲ ರಾಜಕಾರಣಿಗಳು ಕೂಡ ಒಂದು ಧ್ವನಿಯಲ್ಲಿ ರಾಷ್ಟ್ರದ ಪರ ನಾವಿದೀವೇನೋ ಹೇಳಿಕೆಯನ್ನು ಕೊಡಬೇಕಾಗತ್ತೆ ಇಂಥ ಟೈಮ್ನಲ್ಲಿ. ಆದರೆ ನಮ್ಮ ರಾಜಕಾರಣಿಗಳು ಮಾತ್ರ ಈ ರೀತಿ ಏನನ್ನ ಕೂಡ ಮಾಡದೆ ಒಬ್ಬೊಬ್ಬರು ಒಂದೊಂದು ಧ್ವನಿಯಲ್ಲಿ ಮಾತನಾಡ್ತಾ ಒಬ್ಬೊಬ್ಬರು ಒಂದೊಂದು ಹೇಳಿಕೆಯನ್ನು ಕೊಡ್ತಾ ಇಲ್ಲಿ ರಾಜಕೀಯದ ಆಟಗಳನ್ನು ಆಡ್ತಾ ಇರುವಂಥದ್ದು ಬಹಳ ಅತ್ಯಂತ ವಿಪರ್ಯಾಸದ ಸಂಗತಿ. ಯೋಚನೆ ಮಾಡಬೇಕಾಗಿತ್ತು ಇವರು ವಾರ್ ಸಂದರ್ಭಗಳಲ್ಲಿ ಅಥವಾ ಅಂತಾರಾಷ್ಟ್ರೀಯವಾಗಿ ಸ್ವಲ್ಪ ಒತ್ತಡ ಇರುವಂತಹ ಸಂದರ್ಭದಲ್ಲಿ ಹೇಗಿರುತ್ತೆ. ನಾವೆಲ್ಲರೂ ಕೂಡ ಒಂದು ರಾಷ್ಟ್ರವಾಗಿ, ಪಕ್ಷಭೇದ ಹೊರತು ಒಂದು ರಾಷ್ಟ್ರವಾಗಿ ಒಂದು ಧ್ವನಿಯಲ್ಲಿ ಮಾತನಾಡಬೇಕಾಗತ್ತೆ. ಅದನ್ನ ಮರೆತು ಈ ರೀತಿ ನಿಮ್ಮ ಮೇಲೆ ಅವ್ರ ಮೇಲೆ ನೀವು ಕೆಸರಾಡಿಚಾಟವನ್ನ ಮಾಡ್ಕೊಂಡು ನಿಜಕ್ಕೂ ಕೂಡ ರಂಪ ರಾಮಾಯಣವನ್ನ ಮಾಡ್ಕೊತಿದ್ದಾರೆ, ಅಸಹ್ಯದ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ. ಇವಾಗ ನಾವು ಮತ್ತಷ್ಟು ಮಾಹಿತಿ ನೋಡ್ತಾ ಹೋಗೋಣ.